ಗುರಿಯಾಗಿಸಿಕೊಂಡು ವಿವಿಧ ಆರೋಪ ಮಾಡುವ ವ್ಯವಸ್ಥಿತ ಪಿತೂರಿ ಕಳೆದ 14 ವರ್ಷಗಳಿಂದ ನಡೆಯುತ್ತಿದೆ ಅಂತ ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾ ಇದ್ದಾರೆ. ಕಳೆದ 14 ವರ್ಷಗಳಿಂದ ವ್ಯವಸ್ಥಿತ ಪಿತೂರಿ ಮಾಡ್ತಾಯಿದ್ರು. ಅಂಥವ್ರಲ್ಲ, ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ಜನರಿಗೆ ಅನುಕೂಲ ಮಾಡ್ತಾಯಿದ್ದೀವಿ ಅನ್ನುವಂಥ ಅವರು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳುವಂಥ ಮಾತಾಡಿದ್ದಾರೆ. ಅದು ಇವತ್ತು ಅವ್ರು ಮಾತಾಡೋದಕ್ಕೆ ಒಂದು ರೀತಿ ಬೆಲೆನೂ ಅದ. ಯಾಕಂತಂದ್ರೆ ಇಲ್ಲಿವರೆಗೆ ಆದಂತಹ ಒಂದು ಏನು ತನಿಖೆಗಳಾಗ್ಯದೋ ಅದರಲ್ಲೇ ಏನು ನಮ್ಮ ಮುಸುಕುದಾರಿ ಆಗಿರ್ಬೋದು, ಅವ್ರ ಹಿಂದಿನಿಂದ ಒಂದು ಗುಂಪಾಗಿರ್ಬೋದು, ಏನು ಪ್ರಯತ್ನ ಮಾಡಿದರು ಅದು ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಮತ್ತು ಜೊತೆಗೆ ಮುಸುಕುದಾರಿ ಇದ್ದಂಥ ನಮ್ಮನ್ನು ಕೆಲವೊಂದು ಗುಂಪನ್ನು ಅವ್ರು ನೇಮಿಸಿದ್ರಂದ್ಮೇಲೆ ಸಹಜವಾಗಿ ಹೆಗ್ಗಡೆ ಅವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಯಾರಿಗಾದರೂ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಇವತ್ತು. ಅದಕ್ಕಾಗಿ ಇವತ್ತು ಯಾರಾದರೂ ಇದು ಹೌದಪ್ಪ ಸತ್ಯ ಹೊರಗೆ ಬರಲಿ, ಇದು ಹೀಗೆ ಇದೇ ರೀತಿ ಮುಂದುವರೆದ್ರೆ ಸ್ವತಃ ವೀರೇಂದ್ರ ಹೆಗ್ಗಡೆ ಅವರು ಹೇಳುವಾಗ ಇದು ಇದೇ ರೀತಿಯಾಗಿ ಅಲ್ಲೇ ಬಿಟ್ಟಿವಪ್ಪ ಅಂತಂದ್ರೆ ನಮ್ಗೆ ಆರೋಪ ಅವರು ಇದ್ದೇ ಇರ್ತದೆ. ನಮ್ಮ ಮೇಲೆ ಆರೋಪ ಮಾಡೋ ಜನ ನಿರಂತರ ಆರೋಪ ಮಾಡ್ತಾ ಇರ್ತಾರೆ, ನಾವು ಏನಪ್ಪ ಕೊನೆ ಆಗುವವರೆಗೆ ಅನ್ನುವಂಥ ಒಂದು ಸೂಕ್ಷ್ಮವಾದ ಮಾತನ್ನು ಮಾತಾಡಿದ್ದೆ ಗಮನಿಸಿದಾಗ ಹೌದು ಅವ್ರು ಹೇಳೋದ್ರಲ್ಲಿ ಅರ್ಥ ಅದೊಮ್ಮೆ ಏನು ಅನ್ನೋದು ಏನು ಕೊಯ್ಲಿ ಹಾಗೆ ಬಿಡಲಿ, ಪೂರ್ಣ ಪ್ರಮಾಣದ ಏನಕ್ಕೆ ಆಗಲಿ SITಯಿಂದ ಅದು ಸುಳ್ಳರೇ ಆಗಲಿ ನಿಜಾರೇ ಆಗಲಿ, ಸತ್ಯ ಆದರೆ ಯಾರಪ್ಪ ಅನ್ನೋದು ಗೊತ್ತಾಗ್ತದೆ. ಸುಳ್ಳಾದ್ರೆ ಸಹಜದ ಮುಸುಕುದಾರಿ ಮೇಲೆ ಹಿಂದುಳಿದವ್ರ ಮೇಲೆ ಅದು ಮತ್ತು ಹೊಸ ಒಂದು ಏನಪ್ಪ ಅಂತಂದ್ರೆ ತನಿಖೆಗೂ ಮತ್ತದಕ್ಕೂ ಯಾಕೆ ಮಾಡಿದಂತಾದ್ರೆ ಕೆಲಸಗಳು ಅದು ಸ್ಟಾರ್ಟ್ ಆಗೋದು. ಅದು ಏನೋ ಆಗಲಿ ಇಲ್ಲಿವರೆಗೆ ಅಲ್ಲೇ ಅಂಥ ಸೌಜನ್ಯಾಳ ಹತ್ಯೆ ಅಂತೂ ಬಹಳ ಭಯಂಕರ ಆಗಿತ್ತು. ಆ ಒಂದು ನೆಲೆಯಲ್ಲಿ ಅತ್ಯಾಚಾರ ಮತ್ತು ಹತ್ಯೆ ಇವೆರಡು ಪ್ರಕರಣಗಳಿರೋದ್ರಿಂದ ಅದ್ರ ಹಿಂದಿದ್ದವ್ರು ಯಾರು ಅನ್ನೋದು ಇವತ್ತಿಗೂ ಸಹಿತ ಸ್ಪಷ್ಟ ಆಗ್ತಾ ಇಲ್ಲ ಅನ್ನೋದು ಮಾತ್ರ